ಇನ್ನು ಐಶ್ವರ್ಯಗೌಡ ಚಿನ್ನ ವಂಚನೆ ಪ್ರಕರಣ ಇದೆಯಲ್ಲ, ಈ ಪ್ರಕರಣದಲ್ಲಿ ಈಗ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರ ವಿಚಾರಣೆಯನ್ನ ಇಡಿ ನಡೆಸ್ತಾ ಇದೆ. ಸುಮಾರು 7 ಗಂಟೆ ಇವತ್ತು ಸತತವಾಗಿ ವಿಚಾರಣೆಯನ್ನ ನಡೆಸಿದೆ. 7 ಗಂಟೆ ವಿಚಾರಣೆ ನಡೆದಿದೆ ಇಡಿಯಿಂದ. ಸೊ ಇಡಿ ವಿಚಾರಣೆ ಮುಗಿಸ್ಕೊಂಡು ಡಿ ಕೆ ಸುರೇಶ್ ಅವರು ಹೊರ ಬಂದಿದ್ದಾರೆ. ಜುಲೈ 8ಕ್ಕೆ ಮತ್ತೆ ವಿಚಾರಣೆಗೆ ಜಾರಿ ನಿರ್ದೇಶನಾಲಯ ಇವರನ್ನ ಕರೆದಿರೋದು. ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ನನ್ನ ಹೆಸರನ್ನ ಬಳಸಿರುವ ಬಗ್ಗೆ ಕೂಡ ಹೇಳಿದ್ದಾರೆ ಡಿ ಕೆ ಸುರೇಶ್ ಅವರು. ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಡಿ ಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ 6 ಗಂಟೆವರೆಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ವಿಚಾರಣೆಗೆ ಹಾಜರಾಗಿ ಅವರು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಒಂದಷ್ಟು ಮಾಹಿತಿಯನ್ನು ಕೇಳಿ ಮತ್ತೆ ಹಾಜರಾಗಬೇಕು ಅಂಥೇಳಿ 8ನೇ ತಾರೀಕಿಗೆ ಹಾಜರಾಗಬೇಕು ಅಂಥೇಳಿ ತಿಳಿಸಿದ್ದಾರೆ. ಸೊ ಅವರು ನನಗೆ ಕಾಲಾವಕಾಶ ಕೇಳಿದ್ರು. ನಾನು ಒಂದು 10 ಡೇಸ್ ಆದಮೇಲೆ ಕೊಡಿ ಅಂತ ಕೇಳಿದೆ. ಸೊ 8ನೇ ತಾರೀಕು ಕೊಟ್ಟಿದ್ದಾರೆ. 8ನೇ ತಾರೀಕು ಮತ್ತೆ ಹಾಜರಾಗಲಿಕ್ಕೆ ತಿಳಿಸಿರೋದ್ರಿಂದ